ಹೆಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುರುಷರ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಅದೃಷ್ಟ ಮತ್ತು ಅಪಾರ ಸಂಪತ್ತು ಬರುತ್ತದೆ ನೋಡೋಣ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ಸಪೋರ್ಟ್ ಮಾಡಿ. ಇದರಿಂದ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೇರಣೆ ನೀಡಿದ ಹಾಗೆ ಆಗುತ್ತದೆ. 1. ಕೆಳತುಟಿಯ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಒಳ್ಳೆಯದನ್ನು ಮಾಡಿದರೂ ಅವರಿಗೆ ಕೆಟ್ಟ ಹೆಸರು ಬರುತ್ತದೆ. 2. ಹುಟ್ಟುಮಚ್ಚೆ ಕಿವಿಯ ಹಿಂದಿದ್ದರೆ ಸುಖ ಜೀವನ, ಹೆಂಡತಿಯಿಂದ ಮಹಾಸುಖವನ್ನು ಅನುಭವಿಸುತ್ತಾನೆ. 3. ಹುಟ್ಟುಮಚ್ಚೆ ಬಲಕಿವಿಯ ಕೆಳಭಾಗದಲ್ಲಿ ಇದ್ದರೆ ಕಷ್ಟದಿಂದಲೇ ಏನನ್ನಾದರೂ ಸಾಧಿಸುವರು. 4. ಪುರುಷರಲ್ಲಿ ಹುಟ್ಟುಮಚ್ಚೆ ಕಿವಿಯ ಕೆಳಗಿದ್ದರೆ ಅತ್ಯಧಿಕ ಕೋಪ, ಅದರಿಂದ ಎಲ್ಲ ಸಮಸ್ಯೆಗಳು ಉಂಟಾಗುತ್ತದೆ. 5. ನಾಲಿಗೆಯ ಮೇಲಿದ್ದರೆ ಹೇಳಿದ್ದು ನಡೆದೇ ನಡೆಯುತ್ತದೆ. ಸ್ವಲ್ಪ ನಿಧಾನವಾದರೂ ಒಳ್ಳೆಯ ಮಾತಿನಿಂದ ಎಂತಹ ಕಾರ್ಯವನ್ನಾದರೂ ಜಯಿಸಿಕೊಂಡು ಬರುವನು. 6. ಕತ್ತಿನ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ. ಅದೇ ಬೆನ್ನು ಮುಖದ ಮೇಲೆ ಇದ್ದರೆ ಬರಿದಾದ ಜೀವನ, ಕೊರಳಿನ ಮೇಲೆ ಇದ್ದರೆ ಆಕಸ್ಮಿಕ ಶುಭಗಳು. 7. ಕುತ್ತಿಗ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಅಪಾರವಾದ ಶ್ರೀಸುಖ, ಕಂಠದ ಕೆಳಗಿದ್ದರೆ ತನ್ನನ್ನು ಪ್ರೀತಿಸಿದವರಿಂದ ಅಪಾರವಾದ ಧನ ಸಂಪತ್ತು ಬರುತ್ತದೆ. 8. ಹುಟ್ಟುಮಚ್ಚೆ ಬಲಸ್ತನದ ಮೇಲಿದ್ದರೆ ತೂಫಾನಿನಲ್ಲಿ ಹಡಗು ಪ್ರಯಾಣದಂತೆ ಜೀವನ. 9. ಪುರುಷರಲ್ಲಿ ಹುಟ್ಟುಮಚ್ಚೆ ಎಡಸ್ತನದ ಮೇಲಿದ್ದರೆ ಸ್ವಶಕ್ತಿಯ ಮೇಲೆ ಆಧಾರ ಪಡುವ ಮನಸತ್ವ, ಅದರಿಂದಲೇ ಸಂಪತ್ತನ್ನು ಹೊಂದುತ್ತಾರೆ. 10. 2 ಸ್ತನಗಳ ಮಧ್ಯೆ ಹುಟ್ಟುಮಚ್ಚೆ ಇದ್ದರೆ ಮಹಾ ಕೀರ್ತಿವಂತನಾಗುತ್ತಾನೆ ಮತ್ತು ಧನವಂತನೂ ಆಗುತ್ತಾನೆ. 11. ಎದೆಯ ಭಾಗದಲ್ಲಿ ಹುಟ್ಟುಮಚ್ಚೆ ಇದ್ದರೆ ಕಷ್ಟ ಸುಖಗಳು ಸರಿಸಮಾನವಾಗಿರುತ್ತದೆ. ಎಷ್ಟು ಸಂಪಾದಿಸಿದರೂ ಹಣ ಖರ್ಚುಗಳಿಗೆ ಸರಿ ಹೋಗುತ್ತದೆ. 12. ಹೊಟ್ಟೆಯ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಅವರ ಪ್ರವರ್ತನೆಯಿಂದಲೇ ಒಳಿತಾಗಲಿ ಕೆಡುಕಾಗಲಿ ಜರುಗುತ್ತದೆ. 13. ಹೊಟ್ಟೆಯ ಮಧ್ಯದಲ್ಲಿ ಹುಟ್ಟುಮಚ್ಚೆ ಇದ್ದರೆ ಸಂಪಾದನೆ ಮಧ್ಯಮವಾಗಿ ಇರುತ್ತದೆ. 14. ಹೊಕ್ಕುಳ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಎಲ್ಲ ರೀತಿಯ ವ್ಯಾಮೋಹವು ಅಧಿಕವಾಗಿರುತ್ತದೆ. ಸ್ವಲ್ಪವೂ ತಾಳ್ಮೆ ಇರುವುದಿಲ್ಲ. ಆದ್ದರಿಂದಲ್ಲ ಒಮ್ಮೊಮ್ಮೆ ಧನ ಮತ್ತು ಬೆಲೆ ಬಾಳುವಂತಹ ವಸ್ತುಗಳು ಕಳೆದು ಹೋಗುವುದು. 14. ಬಲಕಂಕುಲದಲ್ಲಿ ಮಚ್ಚೆ ಇದ್ದರೆ ಧನ ಸಂಪಾದನೆಯಲ್ಲಿ ಹಿಂದಕ್ಕೆ ತಿರುಗಿ ನೋಡರು. 15. ಎಡಕಂಕುಲದಲ್ಲಿ ಹುಟ್ಟುಮಚ್ಚೆ ಇದ್ದರೆ ಎಷ್ಟು ಸಂಪಾದಿಸಿದರೂ ಹಣ ನಿಲ್ಲುವುದಿಲ್ಲ. 16. ಬಲಭುಜಗಳ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಅಗತ್ಯಗಳಿಗೆ ತಡೆಯಾಗದಂತೆ ಹಣವು ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.